ಸಣ್ಣ ಅಂದರೆ ಎಳೆ ಹಲಸಿನಕಾಯಿಯ ಸುಕ್ಕ ಅಥವಾ ಪಲ್ಯ ಅಂತ ಹೇಳ್ತೇವೆ. ಅದನ್ನು ಇವತ್ತು ನಾನು ಮಾಡಿದ್ದೇನೆ. ಒಂದು ಸ್ಪೆಷಲ್ ಮಸಾಲ ರೆಡಿ ಮಾಡಿದಂತಹ ಇವತ್ತಿನ ಸುಕ್ಕ ತುಂಬ ರುಚಿಯಾಗಿರ್ತದೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇನ್ನು ಹಲಸಿನ ಬೀಜ ಆಗದಂತಹ ಅಷ್ಟು ಎಳೆಯದಾದ ಹಲಸಿನಕಾಯಿಯ ಇದು ಪಲ್ಯ ನೋಡಿ. ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. ಅರ್ಧ ನಾನು ಈ ಎಳೆ ಹಲಸಿನಕಾಯಿಯ ಬಿರಿಯಾನಿ ಮಾಡಿದ್ದೆ. ಇನ್ನು ಅರ್ಧದಲ್ಲಿ ಈಗ ನಾನು ಸುಕ್ಕ ಮಾಡ್ತಾ ಇದ್ದೇನೆ. ಇದನ್ನು ಈ ರೀತಿ ನೋಡಿ, ನಾನು ಕಟ್ ಮಾಡದೆ ಕೊಚ್ಚಿ, ನಾವೀಗ ಇದನ್ನು ಈ ರೀತಿ ಚಾಕುವಿನಲ್ಲಿ ಚುಚ್ಚಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಬೇಕು. ನಾವು ಕೊಚ್ಚಿ ಮಾಡೋದು ಅಂತ ಹೇಳ್ತೇವೆ ಇದಕ್ಕೆ. ಇದು ತುಂಬ ರುಚಿಯಾಗಿ ಬರ್ತದೆ ಕೊಚ್ಚಿ ಮಾಡಿದರೆ. ದೊಡ್ಡ ಪೀಸಾಗಿ ಮಾಡಿದರೆ ಅದನ್ನು ಬೇಯಿಸಿ ನಂತರ ಅದನ್ನು ಗುದ್ದಿ ಪುಡಿ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಹೆಚ್ಚಾಗಿ ಇಂಥ ಸಣ್ಣ ಇದನ್ನು ಕೊಚ್ಚಿಯೇ ಮಾಡೋದು. ಈ ರೀತಿ ಚಾಕುವಿನಲ್ಲಿ ಚುಚ್ಚಿ ಇದನ್ನು ಈ ರೀತಿ ನೋಡಿ ಕಟ್ ಮಾಡಿದರೆ ಸಣ್ಣದಾದ ಪೀಸ್ ಆಗ್ತದೆ. ಇದು ನೋಡಿ, ತುಂಬ ಸಣ್ಣದಾದ ಪೀಸಾಗಿ ಈ ರೀತಿ ಸಿಗ್ತದೆ. ಇದನ್ನು ನಾನು ನೀರಲ್ಲಿ ಹಾಕ್ತೇನೆ. ತಕ್ಷಣ ಹಾಕದಿದ್ದರೆ ಕಪ್ಪಾಗ್ತದೆ. ಇದು ನೋಡಿ, ಕೊಚ್ಚುವಷ್ಟು ಹೊತ್ತಿಗೆ ಕಪ್ಪಾಗಿದೆ. ಸ್ವಲ್ಪ ತಿನ್ನಲಿಕ್ಕೆ ಏನು ಡಿಫ್ರೆನ್ಸ್ ಬರೋದಿಲ್ಲ. ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟು ನಾನೀಗ ಇದನ್ನು ಮಸಾಲೆ ಒಂದು ರೆಡಿ ಮಾಡುವ. ಇದಕ್ಕೆ ಬೇಕಾದಂತಹ 1 ಟೀ ಸ್ಪೂನ್ನಷ್ಟು ಸಾಸಿವೆ, ಹಸಿ ಸಾಸಿವೆ, 1 ಟೀ ಸ್ಪೂನ್ನಷ್ಟು ಜೀರಿಗೆ, ಮತ್ತು ಒಂದು 3ರಿಂದ 4 ಉದ್ದ ಮೆಣಸು, ಬ್ಯಾಡಿಗೆ ಮೆಣಸು ಹೇಳ್ತೇವೆ ನೋಡಿ, ಅದು. ಕೊಚ್ಚಿ ಇಟ್ಟ ಹಲಸಿನಕಾಯಿಯನ್ನು ನೋಡಿ ನಾನೀಗ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಹುಳಿ, ಮತ್ತು 1 ದೊಡ್ಡ ಟೇಬಲ್ ಸ್ಪೂನ್, 1.5 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸಾಧಾರಣ 1 ಟೀ ಸ್ಪೂನ್ನಷ್ಟು ಹಾಕಿದ್ದೇನೆ ನಾನು. ಇದೆಲ್ಲವನ್ನು ಹಾಕಿ ನಾನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಈಗ ಇದು ಬೆಂದಿದೆಯಾ ಅನ್ನೋ ಒಂದು ಸಲ ಚೆಕ್ ಮಾಡುವ. ಇಷ್ಟು ಸಣ್ಣದಾಗಿ ಕಟ್ ಮಾಡಿದರೆ ಬೇಗ ಬೇಯ್ತದೆ. ಇದೀಗ ಬೆಂದಿದೆ ಚೆನ್ನಾಗಿ. ನಾನೀಗ ಇದಕ್ಕೆ ಗ್ಯಾಸ್ ಸ್ಟವ್ ಆಫ್ ಮಾಡ್ತೇನೆ. ಈಗ ಬೇರೊಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ನಾನು ಹಾಕಿದ್ದೇನೆ. 1 ಟೀ ಸ್ಪೂನ್ನಷ್ಟು ಸಾಸಿವೆ ನೋಡಿ ಚಟಪಟ ಅಂತ ಇದೆ ನೋಡಿ. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆಗಲಿ ಉದ್ದಿನಬೇಳೆ. ಮೆಲ್ಲ ಉರಿಯಲ್ಲೇ ನಾನು ಇಟ್ಟಿದ್ದೇನೆ. ಇದಕ್ಕೆ 1-2 ಎಸಳು ಕರಿಬೇವು, 2-3 ಎಸಳು ಹಾಕಿದರೆ ಒಳ್ಳೆಯದಾಗ್ತದೆ. ತುಂಬ ಪರಿಮಳಾಗಿ ಟೇಸ್ಟ್ ಸಹ ಅಷ್ಟೇ ಒಳ್ಳೆಯದಾಗ್ತದೆ. ಇದು ಚೆನ್ನಾಗಿ ನೋಡಿ ಕ್ರಿಸ್ಪ್ ಆಯ್ತು. ಈಗ ನಾನೀಗ ಆಚಿಯವರ ಹಿಂಗನ್ನು ಹಾಕ್ತಾ ಇದ್ದೇನೆ ನೋಡಿ. ಆಚಿಯವರ ಹಿಂಗಿದು ಒಳ್ಳೆಯದಾಗ್ತದೆ, ಸ್ಮೆಲ್ ಏನು ಇರುವುದಿಲ್ಲ. ಹಾಗಾಗಿ ನಾನು ಅದನ್ನೇ ಹೆಚ್ಚಾಗಿ ಉಪಯೋಗಿಸುವುದು. ಈಗ ನೋಡಿ, ನಾನು ಪುಡಿ ಮಾಡಿಟ್ಟ ಈ ಮಸಾಲೆ, ಜೀರಿಗೆ, ಸಾಸಿವೆ, ಕೆಂಪು ಮೆಣಸಿನ ಮಸಾಲೆ ಪುಡಿಯನ್ನು ಇದಕ್ಕೆ ಹಾಕಿ ಮೆಲ್ಲ ಉರಿಯಲ್ಲೇ ಒಂದು ನಿಮಿಷದಷ್ಟೊಂದು ಫ್ರೈ ಮಾಡಬೇಕು. ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ನಾವು, ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ. ಈಗ 1.5 ಕಪ್ಪಿನಷ್ಟು ನಾನಿಲ್ಲಿ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಬೆಲ್ಲ, ಒಂದು ಚಮಚದಷ್ಟು ಬೆಲ್ಲ ಹಾಕ್ಕೊಳ್ಬಹುದು. ಸಿಹಿ ಬೇಡ ಅನಿಸಿದರೆ ಹಾಕದೆ ಸಹ ಇರಬಹುದು. ಸ್ವಲ್ಪ ಸಿಹಿ ರುಚಿ ಬಂದ್ರೇ ಒಳ್ಳೆಯದಾಗೋದು ಇದು. ಮತ್ತು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪಿನ ಹುಡಿ ಹಾಕಿದ್ದೇನೆ ನಾನು. ಒಂದು ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ತೆಂಗಿನ ತುರಿ ಸ್ವಲ್ಪ ಫ್ರೈ ಆಗಬೇಕು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ತೆಂಗಿನ ತುರಿ ಕೂಡ. ಈಗ ನಾನು ಹಲಸಿನಕಾಯಿ ಇದನ್ನು ಬೇಯಿಸಿಟ್ಟದನ್ನು ಹಾಕಿದ್ದೇನೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಬೇಕಂದ್ರೆ ಎಲ್ಲ ಮಸಾಲೆ ಹೋಳುಗಳಿಗೆ ಹಿಡಿಬೇಕು, ಆ ರೀತಿ. ಮತ್ತು ಕೊನೆಗೆ ಕೊತ್ತಂಬರಿ ಸೊಪ್ಪು ಒಂದು ಉದುರಿಸಿದರೆ ಹಲಸಿನಕಾಯಿಯ ಪಲ್ಯ ರೆಡಿ ಆಯಿತು. ಸುಕ್ಕ ಅಂತ ಸಹ ಹೇಳ್ಬೋದು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.